ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಮನೆ ತಲುಪಿದ ಹೃದಾಂಶ್ ಪುನರ್ವಿನ ರೂಮ್ಗೆ ಬಿಟ್ಟು ಸೋಫಾದಲ್ಲಿ ಕೂತ್ಕೋತಾನೆ. ಪ್ರಶಂಸಾ ಲಗೇಜ್ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇರೋದು ಶಶಿ ಅವರು ನೋಡಿ ಗುರಾಯಿಸುತ್ತಾರೆ. ಪ್ರಶಂಸಾ ತಲೆ ತಗ್ಗಿಸಿ ಹೋಗ್ತಾಳೆ. ಅಣ್ಣ, ಅತ್ತಿಗೆ, ಅಂಶ್ ಬಂದಿದ್ದಾನೆ ಎಂದು ಜೋರಾಗಿ ಕೂಗಿ ಹೇಳ್ತಾರೆ. ಸುಮಾರ್ ಅವರು ಮತ್ತೆ ಗೌತಮ್ ಅವರು ರೂಮ್ನಿಂದ ಬರ್ತಾರೆ. ಹೃದಾಂಶ್ನ ನೋಡಿ ಹೇಗಿದ್ದೀಯೋ, ಒಂದು ಕಾಲ್ ಮಾಡಿಲ್ಲ ಯಾಕೋ ಅಂತ ಸುಮಾರ್ ಅವರು ಕೇಳ್ತಾರೆ. ಏನಿಲ್ಲ ಅಮ್ಮ, 2 ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. ನಿಮಗೆ ಗೊತ್ತಲ್ವಾ ಅಲ್ಲಿ ಪರಿಸ್ಥಿತಿ. ಪುನರ್ವಿ ಅವರ ಜೊತೆ ತುಂಬ ಆ್ಯಕ್ಟಿವ್ ಇದ್ಲು. ಅನುನ ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ಏನು, ಅನುಷಾನ? ಅವಳು ಯಾರ ಜೊತೆನೂ ಮಾತಾಡಲ್ಲ ಅಲ್ವಾ ಅಂತ ಹೇಳ್ತಾರೆ ಶಶಿ ಅವರು. ಏನೋ ಮಿರಾಕಲ್ ಆಗಿದೆ ಹೇಳ್ತಾನೆ ಅಂಶ್. ಹೌದಾ, ಇಷ್ಟು ವರ್ಷದಲ್ಲಿ ಆಗದೆ ಇರೋದು ಈಗ ಹೇಗೆ ಆಗಿದ್ದು ಅಂತ ಶಶಿ ಅವರು ಕೆನ್ನೆ ಮೇಲೆ ಕೈ ಇಟ್ಟು ಯೋಚನೆ ಮಾಡ್ತಾರೆ. ಅಂಥದ್ದು ಏನು ನಡೀತು ಅಲ್ಲಿ ಅಂತ ಕೇಳ್ತಾರೆ ಶಶಿ ಅವರು. ಅಷ್ಟರಲ್ಲಿ ಹೃದಾಂಶ್ ಫೋನ್ ರಿಂಗ್ ಆಗುತ್ತೆ. ಕಾಲ್ ಪಿಕ್ ಮಾಡಿದಾಗ ಹಾಸ್ಪಿಟಲ್ನವರು ಎಮರ್ಜೆನ್ಸಿ ಇದೆ ಹೇಳ್ತಾರೆ. ಓಕೆ, 1/2 ಅವರಲ್ಲಿ ಬರ್ತೀನಿ ಹೇಳ್ತಾನೆ. ಅರ್ಜೆಂಟ್ ಹೋಗಬೇಕು, ಎಮರ್ಜೆನ್ಸಿ ಪೇಷಂಟ್ ಇದ್ದಾರೆ ಹೇಳಿ ಹೋಗ್ತಾನೆ ಅಂಶ್. ಅಯ್ಯೋ, ಈ ಕಾಲ್ ಈಗಲೇ ಬರಬೇಕಿತ್ತ ಹೇಳಿ ಬೈಕೋತಾರೆ ಶಶಿ ಅವರು. ಸುಮಾರ್ ಅವರು ಮತ್ತು ಗೌತಮ್ ಅವರು ಪುನರ್ವಿ ರೂಮ್ಗೆ ಹೋಗ್ತಾರೆ. ಪುನರ್ವಿ ಆಟ ಆಡ್ತಾ ಇರ್ತಾಳೆ. ಪುನರ್ವಿ ಪುಟ್ಟ ಹೇಗಿದ್ದೀಯಾ? ಫೈನ್ ತಾತ. ನಮ್ಮ ನೆನಪಾಗಿಲ್ವ ನಿಂಗೆ? ಇಲ್ಲ ತಾತ, ಅಲ್ಲಿ ಎಲ್ಲರೂ ಒಳ್ಳೆಯವರು. ಅಜ್ಜಿ, ಅಂಕಲ್, ಆಂಟಿ ಎಲ್ಲರೂ ಆಟ ಆಡಿದ್ರು ನನ್ನ ಜೊತೆ. ಹೌದಾ ಹೇಳಿ ಗೌತಮ್ ಅವರು ಸುಮಾರವರ ಮುಖ ನೋಡ್ತಾರೆ. ಅನುಷಾ ಆಂಟಿ ನಿನ್ನ ಜೊತೆ ಮಾತಾಡಿದ್ರಾ? ಹ್ಞೂ ಅಜ್ಜಿ, ಫಸ್ಟ್ ಡೇ ನಾನು ಎಲ್ಲೋ ಹೋಗ್ತೀನಿ ಅಂತ ಹೊರಟವರನ್ನು ಅಂಕಲ್ ನಿಲ್ಲೋಕೆ ಹೇಳಿದರು. ಆಗ ಅವರು ಹೇಳಿದರು, ನಿಮ್ಮ ಜೊತೆ ಇದ್ದು ಮಾತಾಡೋದು ನನಗೆ ಬೋರಿಂಗ್ ಆಗುತ್ತೆ ಅಂತ. ಆಗ ಪ್ರಶಂಸಾ ಹೇಳಿದ್ಲು, ನೀವು ಯಾವತ್ತಾದರೂ ಬೋರಿಂಗ್ ಕೆಲಸ ಮಾಡಿದ್ದೀರಾ? ಇವತ್ತು ಒಂದು ದಿನ ಟ್ರೈ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಹೋಗಿ ಹೇಳಿದರು. ಅದನ್ನು ಕೇಳಿ ಅನು ಆಂಟಿ ನಮ್ಮ ಜೊತೆನೇ ಇದ್ದರು. ನಿಮಗೆ ಗೊತ್ತಾ, ಅನು ಆಂಟಿ ನನ್ನ ಪಾರ್ಟಿ. ಹೌದಾ ಪುಟ್ಟ ಹೇಳಿ ನಗ್ತಾ ಪುನರ್ವಿ ತಲೆ ಸವರ್ತಾರೆ. ಸರಿ, ನೀನು ಆಟ ಆಡ್ತಾ ಇರೋ, ನಾವು ಹೋಗ್ತೀವಿ ಹೇಳಿ ಹೋಗ್ತಾರೆ. ಶಶಿ ಅವರು ಇದನ್ನೆಲ್ಲ ರೂಮಿನ ಹೊರಗಡೆ ನಿಂತು ಕೇಳಿಸಿಕೊಳ್ತಾರೆ. ಸುಮಾರ್ ಅವರು ಮತ್ತು ಗೌತಮ್ ಅವರು ಹೊರಗೆ ಬಂದಾಗ ಶಶಿ ಅವರು ಓಡಿ ಹೋಗಿ ಸೋಫಾದ ಮೇಲೆ ಕೂತ್ಕೋತಾರೆ. ಅವರು ರೂಮ್ಗೆ ಹೋಗೋದು ನೋಡ್ತಾ ಇರ್ತಾರೆ. ಈ ಪ್ರಶಂಸಾ ನಾನು ಅಂದ್ಕೊಂಡ ಹಾಗೆ ಇಲ್ಲ. ಚಿಕ್ಕವಳು, ಹೆದರಿಸಿ ನಿಂದಿಸಿ ಓಡಿಸಬಹುದು ಅಂದ್ಕೊಂಡಿದ್ದೆ. ಆದರೆ ಇವಳು ಒಂದೊಂದೇ ಕೆಲಸನ ಸಾಧಿಸ್ತಾ ಇದ್ದಾಳೆ. ಆಸ್ತಿ ಪ್ರೀತಿ ಎಲ್ಲ ಪುನರ್ವಿಗೆ ಹೋಗುತ್ತೆ ಅಂತ ಅವಳನ್ನು ಎಲ್ಲರಿಂದ ದೂರ ಇಟ್ಟಿದ್ದೆ. ಇವಳು ಅವಳನ್ನು ಎಲ್ಲರ ಜೊತೆ ಇರೋ ಹಾಗೆ ಮಾಡಿದ್ಲು. ಪಲ್ಲವಿ, ಮನೋಜ್ ಇನ್ನೇನು ದೂರ ಆಗಿಬಿಡ್ತಿದ್ರು. ಅಷ್ಟರಲ್ಲಿ ಇವಳು ಅವರನ್ನು ಒಂದು ಮಾಡಿಬಿಟ್ಲು. ನಾನು ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗ್ತಿದೆ ಇವಳಿಂದ. ಇವಳಿಗೆ ಏನು ಮಾಡೋದು ಎಂದು ಶಶಿ ಅವರು ಸೋಫಾದ ಮೇಲೆ ಕೂತು ತಲೆ ಹಿಡ್ಕೊಂಡು ಯೋಚಿಸ್ತಾರೆ. ಅವರ ಮುಖದಲ್ಲಿ ಕೋಪ, ಅಸಹನೆ, ಗಾಬರಿ ಎಲ್ಲವೂ ಮಿಶ್ರವಾಗಿತ್ತು. ಶಶಿ ಅವರು ತಮ್ಮೊಳಗೆ, ಈ ಪ್ರಶಂಸಾ ನನಗೆ ದೊಡ್ಡ ಹಗ್ಗ. ನಾನು ಊಹಿಸದೇ ಇದ್ದ ದಾರಿ ಹಿಡ್ಕೊಂಡು ಹೋಗ್ತಾಳೆ. ನಾನು ಅವಳನ್ನು ಕೇವಲ ಪುನರ್ವಿಗೆ ಕೆಲಸ ಮಾಡಿಸುವವಳಾಗಿ ಇಡೋಕೆ ಬಯಸಿದ್ದೆ. ಆದರೆ ಅವಳು ಮನೆಗೆ ಬೇರೆ ಬಣ್ಣ ಕೊಡ್ತಿದ್ದಾಳೆ. ಅನುಷಾಳಿಗೂ ಒಲಿಸಿಕೊಂಡಿದ್ದಾಳೆ. ಇದು ಇನ್ನು ಮುಂದುವರಿದ್ರೆ ಎಲ್ಲರ ಮನಸ್ಸು ಆಕೆಯ ಕಡೆ ತಿರುಗಿಬಿಡುತ್ತೆ. ಹಾಗೆ ಆದರೆ ನಾನು ಎಲ್ಲರ ಮೇಲೆ ಇಟ್ಟ ಕಂಟ್ರೋಲ್ ಹೋಗುತ್ತೆ. ಇಲ್ಲ, ಇದು ನಿಲ್ಲಿಸಬೇಕು. ಅಷ್ಟರಲ್ಲಿ ಅಡಿಗೆ ಕೋಣೆಯಿಂದ ಸುಮಾರ್ ಅವರು ಹೊರಗೆ ಬರ್ತಾರೆ. ಶಶಿ, ಇವತ್ತು ನಿಮ್ಮ ಮುಖದಲ್ಲಿ ಖುಷಿ ಕಾಣ್ತಿಲ್ಲ, ಏನಾಗಿದೆ? ಶಶಿ ಅವರು ತಕ್ಷಣ ನಗುತ್ತಾ, ಏನಿಲ್ಲ ಅತ್ತಿಗೆ. ಸುಮಾರ್ ಅವರು, ಅದೇನು ಗೊತ್ತಾ ಶಶಿ, ಪ್ರಶಂಸಾ ಪುನರ್ವಿಯ ಮನಸ್ಸು ಗೆದ್ದಿದ್ದಾಳೆ. ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ವೋ ಏನೋ. ಆಕೆ ಒಳ್ಳೆಯ ಹೃದಯದವಳು ಅನಿಸುತ್ತೆ. ಶಶಿ ಅವರ ಮುಖ ಕತ್ತಲಾಗಿ ಬಿಟ್ಟಿತ್ತು. ಶಶಿ ಅವರು ಮನಸ್ಸಿನಲ್ಲಿ
ಇವರಿಗೂ ಆಕೆಯ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಿಬಿಟ್ಟಳಲ್ಲ. ಹೀಗಾದರೆ ನನ್ನ ಮಾತಿಗೆ ಯಾರು ಬೆಲೆ ಕೊಡುವುದಿಲ್ಲ. ಇಲ್ಲ, ಇವಳನ್ನು ಕಂಟ್ರೋಲ್ ಮಾಡಬೇಕು. ಹೇಗಾದರೂ ಅವಳನ್ನು ಪುನರ್ವಿಯಿಂದ ದೂರ ಮಾಡಬೇಕು. ಅಷ್ಟರಲ್ಲಿ ಪ್ರಶಂಸಾ ಬಾಗಿಲ ಬಳಿ ನಿಂತು ಕೈಯಲ್ಲಿ ಪುನರ್ವಿಯ ಬಟ್ಟೆಗಳನ್ನು ಹಿಡಿದು ಒಳಗೆ ಬಂದಳು. ಅದನ್ನು ನೋಡಿ ಸುಮಾರವರು ಹೇಳ್ತಾರೆ, ಇವಳು ಪುನರ್ವಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ. ಪ್ರತಿಯೊಂದು ಕೆಲಸನೂ ಜವಾಬ್ದಾರಿಯಿಂದ ಮಾಡ್ತಾಳೆ. ಶಶಿಯವರು ಆ ಮಾತು ಕೇಳಿ ಒಳಗೆ ಇನ್ನೂ ಕೋಪಗೊಂಡರು. ಹೊರಗೆ ಒಮ್ಮೆಲೆ ನಗುವ ಹಾಗೆ ತೋರ್ಪಡಿಸಿದರು. ಹೌದು ಹೌದು, ಬಹಳ ಜವಾಬ್ದಾರಿ ಹುಡುಗಿಗೆ. ಒಳಗೆ ಇದನ್ನೇ ನಿನ್ನ ವಿರುದ್ಧ ಬಳಸ್ತೀನಿ ಅಂತ ಅನ್ಕೊಳ್ತಾರೆ. ಪ್ರಶಂಸಾ ಪುನರ್ವಿ ರೂಮ್ಗೆ ಹೋಗ್ತಾಳೆ. ಶಶಿ ಅವರು ಅಷ್ಟರಲ್ಲೇ ತಮ್ಮ ಮನಸ್ಸಿನಲ್ಲಿ ಹೊಸ ಪ್ಲ್ಯಾನ್ ಹಾಕ್ತಾ ಹೋದರು. ಇವಳನ್ನು ನೇರವಾಗಿ ಹೊಡೆದರೆ ಎಲ್ಲರ ಕಣ್ಣಲ್ಲಿ ನಾನು ಕೆಟ್ಟವಳು ಆಗ್ತೀನಿ. ಅವಳನ್ನು ಒಳ್ಳೆಯದರಿಂದಲೇ ಉರುಳಿಸೋದು. ಅಂದರೆ ಅವಳ ಒಳ್ಳೆತನವೇ ಅವಳ ಶತ್ರು ಆಗಬೇಕು. ಅದಕ್ಕೆ ಸರಿಯಾದ ಟೈಮ್ ನೋಡ್ಕೊಳ್ಬೇಕು. ಅವರು ತಮ್ಮ ತುಟಿಯನ್ನು ಬಿಗಿ ಹಿಡಿದುಕೊಂಡರು. ಸಂಜೆ ಊಟದ ಬಳಿಕ ಎಲ್ಲರೂ ಹಾಲ್ನಲ್ಲಿ ಕೂತಿದ್ದರು. ಪುನರ್ವಿ ಪ್ರಶಂಸಾ ಹತ್ತಿರ ಕುಳಿತು ಆಟಿಕೆ ಹಿಡಿದುಕೊಂಡು ನಕ್ಕು ನಕ್ಕು ಮಾತಾಡುತ್ತಿದ್ದಳು. ಸುಮಾರವರು, ಶಶಿ ನೋಡು, ಇವಳ ಜೊತೆ ಪುನರ್ವಿ ಎಷ್ಟು ಖುಷಿಯಾಗಿದ್ದಾಳೆ. ಅಂಶ್ ಕೂಡ ಮನಸ್ಸು ಹಗುರ ಮಾಡಿಕೊಂಡಿದ್ದಾನೆ ಅನ್ಸುತ್ತೆ. ಗೌತಮ್ ಅವರು, ಹೌದು, ಮನೆಗೆ ಹೊಸ ಜೋಶ್ ಬಂದ ಹಾಗಾಗಿದೆ. ಶಶಿಯವರು ಮುಖದಲ್ಲಿ ನಗು ತಂದುಕೊಂಡರು. ಒಳಗೆ ಕೋಪದಿಂದ ಕುದಿಯುತ್ತಿದ್ದರು. ಇವರ ಹೃದಯ ಗೆದ್ದು ಬಿಟ್ಟಳೆ. ಈಗ ರದಾಂಶನನ್ನು ತನ್ನ ಕಡೆ ತಿರುಗಿಸಿದ್ರೆ ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ಪಲ್ಲವಿ ಬಂದು ಹೇಳ್ತಾಳೆ, ನಾನು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ, ಜೊತೆಗೆ ಪ್ರಶಂಸನೂ ಕರ್ಕೊಂಡು ಹೋಗ್ತೀನಿ ಅತ್ತೆ ಅಂತ ಹೇಳ್ತಾಳೆ. ಆಗ ಪುನರ್ವಿ ನಾನು ಬರ್ತೀನಿ ಹೇಳ್ತಾಳೆ. ಬೇಡ, ಅಲ್ಲಿ ತುಂಬ ಜನ ಇರ್ತಾರೆ, ನಾವು ಇಲ್ಲೇ ಇರೋಣ, ಅವರು ಹೋಗಿ ಬರ್ತಾರೆ ಹೇಳ್ತಾರೆ ಶಶಿಯವರು. ಪಲ್ಲವಿ, ನೀನು ಒಬ್ಳೇ ಹೋಗಿ ಬಾ, ಡ್ರೈವರ್ ಇದ್ದಾನೆ ಅಲ್ವಾ, ಕಾರ್ ಮನೋಜ್ ಅವರು ತಗೊಂಡು ಹೋಗ್ತಾರೆ, ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀವಿ ಹೇಳ್ತಾಳೆ. ಬೇಡ, ಇನ್ನೊಂದು ದಿನ ನಾವೆಲ್ಲ ಒಟ್ಟಿಗೆ ಹೋಗೋಣ ಹೇಳ್ತಾರೆ ಶಶಿಯವರು. ಅಲ್ವಾ ಅಣ್ಣ, ಇವರ ಜೊತೆ ಪುನರ್ವಿನೂ ಹೊರಡ್ತಾಳೆ, ಅವರಿಗೆ ಅವಳನ್ನು ಸಂಭಾಳಿಸೋಕ್ಕೆ ಆಗಲ್ಲ. ಹಾಗೆ ಮಾಡೋಣ. ಅಂಶ್ ಮನೋಜ್ ಇದ್ದಾಗ ಜೊತೆಗೆ ಎಲ್ಲರೂ ಹೋಗೋಣ ಹೇಳ್ತಾರೆ ಗೌತಮ್ ಅವರು. ಸರಿ, ನಾಳೆನೇ ಹೋಗೋಣ ಎಲ್ಲರೂ. ನಾನು ಮನೋಜ್ಗೆ ಹೇಳ್ತೀನಿ ಈಗಲೇ, ಬೆಳಗ್ಗೆ ಬೇಗ ಹೋಗೋಣ, ಆಮೇಲೆ ಹಾಸ್ಪಿಟಲ್ ಹೋಗಲಿ ಅವರು ಹೇಳ್ತಾಳೆ ಪಲ್ಲವಿ. ಆಯಿತು, ಕೇಳು ಹೇಳ್ತಾರೆ ಸುಮಾರವರು. ಪಲ್ಲವಿ ಮನೋಜ್ಗೆ ಕಾಲ್ ಮಾಡಿ ಹೋಗೋಣ ಹೇಳ್ತಾಳೆ. ಸುಮಾರವರು ಫೋನ್ ತಗೊಂಡು ಅಂಶ್ಗೂ ಹೇಳು ಹೇಳ್ತಾರೆ. ಆಯಿತು ಹೇಳ್ತಾನೆ ಮನೋಜ್. ಆ ರಾತ್ರಿ ಶಶಿಯವರು ತಮ್ಮ ರೂಮ್ಗೆ ಹೋಗಿ ಹೊಸ ಪ್ಲ್ಯಾನ್ ರೂಪಿಸಿದರು. ನಾಳೆ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಅಲ್ಲಿ ನಾನೇ ಒಂದು ಸಣ್ಣ ಸನ್ನಿವೇಶ ಕ್ರಿಯೇಟ್ ಮಾಡ್ತೀನಿ. ಪುನರ್ವಿಗೆ ಸ್ವಲ್ಪ ಬೇಜಾರಾದರೂ ಅಥವಾ ಸ್ವಲ್ಪ ತಿಕ್ಕಾಟ ಆಯಿತು ಅಂದರೂ ಎಲ್ಲರೂ ಪ್ರಶಂಸೆಗಳನ್ನೇ ಹೊಣೆಗಾರ್ತಿ ಮಾಡ್ತಾರೆ. ಅಷ್ಟೇ ಸಾಕು. ಅವಳ ಒಳ್ಳೆತನ ಬೂಮರಾಂಗ್ ಆಗಿ ಎಲ್ಲರ ಮುಂದೆ ಅವಳೇ ನಿರ್ಲಕ್ಷ್ಯ ಮಾಡ್ತಾಳೆ ಅನ್ನೋ ಭಾವನೆ ಹುಟ್ಟುತ್ತೆ. ಅವರು ತೀರ್ಮಾನ ಮಾಡಿದರು, ಬೆಳಿಗ್ಗೆ ಅವರು ಸಹ ದೇವಸ್ಥಾನಕ್ಕೆ ಹೋಗೋದಾಗಿ. ಅವರು ಹೊರಗಡೆ ನಿಂತುಕೊಂಡು ಪರಿಸ್ಥಿತಿಯನ್ನು ತಮ್ಮದಾಗಿ ತಿರುಗಿಸೋಕೆ ನೋಡಬೇಕು ಅಂದ್ಕೊಳ್ತಾರೆ. ಬೆಳಗ್ಗೆ ಮನೆಯೊಳಗೆ ತೀವ್ರ ಚಟುವಟಿಕೆ. ಪುನರ್ವಿ ಹೊಸ ಉಡುಪು ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗೋದು ಎಂದು ತುಂಬ ಖುಷಿಯಾಗಿದ್ದಳು. ಪ್ರಶಂಸಾ ಅವಳ ಕೂದಲು ಅಚ್ಚುಕಟ್ಟಾಗಿ ಬಾಚಿ ಪುಟ್ಟ ಬಿಂದಿ ಅಂಟಿಸಿ ಸಿದ್ಧಪಡಿಸುತ್ತಿದ್ದಳು. ಸುಮಾರವರು ಹೇಳ್ತಾರೆ, ಎಷ್ಟು ಚೆಂದ ಆಗಿದ್ದೀಯಾ ಪುಟ್ಟ, ನಿನ್ನ ಜೊತೆ ಪ್ರಶಂಸಾ ಇದ್ದರೆ ನನಗೆ ತಲೆನೋವಿಲ್ಲ. ಶಶಿ ಅವರು ಹೊರಗೆ ನಗುತ್ತಾ, ಒಳಗೆ ಕೋಪದಿಂದ, ಹೌದು ನೋಡ್ತೀರಿ ತಲೆನೋವು ಹೇಗೆ ಕೊಡ್ತಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಹೃದಾಂಶ್ ಅಷ್ಟರಲ್ಲಿ ಸಿದ್ಧವಾಗ್ತಾನೆ. ಪುನರ್ವಿ ಕಡೆ ನೋಡಿ, ಜಾಗ್ರತೆ, ಅವಳಿಗೆ ಏನಾದರೂ ಆಯಿತು ಅಂದರೆ ನಾನು ಸಹಿಸಲ್ಲ. ಶಶಿ ಅವರು ತಕ್ಷಣ, ಹೃದಾಂಶ್ ಸರಿಯಾಗಿ ಹೇಳಿದ್ದೀಯಾ, ಪುನರ್ವಿಗೆ ಏನಾದರೂ ಆದರೆ ಯಾರೂ ಸುಮ್ಮನೆ ಇರಲ್ಲ.
ಪ್ರಶಂಸಾ, ಇದು ನಿನಗೆ ಟೆಸ್ಟ್. ಮನೆಗೆ ಬಂದಿದ್ದೀಯಾ ಅಂದರೆ ಒಳ್ಳೆ ಕೆಲಸ ಮಾತ್ರ ಸಾಲದು, ಜವಾಬ್ದಾರಿ ತಗೊಳ್ಳೋಕೆ ನೀನು ಸೂಕ್ತವಾ ಇಲ್ಲವಾ ಅನ್ನೋದು ತೋರಿಸ್ಬೇಕು. ಪ್ರಶಂಸಾ ಮೃದುವಾಗಿ ತಲೆ ಬಾಗಿದಳು. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಬೆಳಗಿನ ಗಾಳಿ, ಹೂವಿನ ಪರಿಮಳ, ಗಂಟೆಯ ಧ್ವನಿ. ಪುನರ್ವಿನ ಹಿಡಿದು ಪ್ರಶಂಸಾ ಮೆಟ್ಟಿಲು ಏರುತ್ತಿದ್ದಳು. ಸುಮಾರವರು ಕೂಡ ಜೊತೆಯಾಗಿದ್ದರು. ಶಶಿ ಅವರು ಎಲ್ಲವನ್ನೂ ಕಣ್ಣಿನಿಂದ ಗಮನಿಸುತ್ತಿದ್ದರು. ಇದೇ ಸರಿಯಾದ ಸಮಯ, ಚಿಕ್ಕ ಸನ್ನಿವೇಶ ಸಾಕು. ಎಲ್ಲರ ಕಣ್ಣಲ್ಲಿ ಪ್ರಶಂಸಾ ಅಸಹಾಯಕರಂತೆ ಕಾಣಬೇಕು. ಆ ಸಮಯಕ್ಕೆ ಶಶಿಯವರು ನಿಂತಿದ್ದ ಕಡೆಯಿಂದ ಒಂದು ಚಿಕ್ಕ ಹುಡುಗಿಯ ಆಟಿಕೆ ಚೆಲ್ಲಿ ಬಿಡುತ್ತಾರೆ. ಪುನರ್ವಿ ಅದನ್ನು ನೋಡಿ ವೀಲ್ ಚೇರ್ ತಳ್ಳುತ್ತಾ ಅಲ್ಲಿಗೆ ಹೋಗಲು ಯತ್ನಿಸುತ್ತಾಳೆ. ಬೆಟ್ಟದ ಮೇಲೆ ದೇವಸ್ಥಾನ ಇರೋದ್ರಿಂದ ಇಳಿಜಾರಿನಲ್ಲಿ ವೀಲ್ ಚೇರ್ ಸ್ಪೀಡಾಗಿ ಹೋಗೋದು ನೋಡಿದ ಸುಮಾರವರು ಹೆದರುತ್ತಾರೆ. ಅಯ್ಯೋ, ಪುನರ್ವಿ ಬೀಳ್ತಾಳೆ. ಪ್ರಶಂಸಾ ತಕ್ಷಣ ಓಡಿ ವೀಲ್ ಚೇರ್ ಹಿಡಿದುಕೊಂಡು ಪುನರ್ವಿನ ಎತ್ತಿಕೊಂಡಳು. ಪುನರ್ವಿ ನಕ್ಕು ಪ್ರಶಂಸಳ ಕುತ್ತಿಗೆಗೆ ಅಂಟಿಕೊಂಡಳು. ಜನ ಎಲ್ಲರೂ ನೋಡುತ್ತಾ ಪ್ರಶಂಸಳನ್ನು ಹೊಗಳಲಾರಂಭಿಸಿದರು. ಒಬ್ಬ ಮಹಿಳೆ, ಎಷ್ಟು ಗಮನ ಕೊಡ್ತಾಳೆ ಈ ಹುಡುಗಿ, ನಮ್ಮ ಕಣ್ಣು ಮುಂದೆ ಆ ಮಗು ಬೀಳ್ತಾ ಇದ್ಲು, ಅಷ್ಟರಲ್ಲಿ ಅವಳು ಹಿಡ್ಕೊಂಡ್ಳು. ಸುಮಾರವರು ಹೆಮ್ಮೆ ಪಟ್ಟು ದೇವರೇ ಈ ಹುಡುಗಿಯ ರೂಪದಲ್ಲಿ ಬಂದು ಕಾಪಾಡಿದ್ದಾನೆ ಅಂತ ಪ್ರಶಂಸಾ ಕೆನ್ನೆ ಸವರ್ತಾರೆ. ಶಶಿ ಅವರ ಮುಖ ಕೆಂಪಾಗಿ ಬಿಟ್ಟಿತು. ಅಯ್ಯೋ, ಪ್ಲಾನ್ ಹಾಳು. ಇದರಿಂದ ಇವಳ ಮೇಲೆ ಇನ್ನೂ ಗೌರವ ಜಾಸ್ತಿ ಆಯಿತು. ನನಗೆ ಬೇಕಾದದ್ದು ಇವಳ ತಿರಸ್ಕಾರ, ಆದರೆ ಇವಳ ಒಳ್ಳೆತನ ಎಲ್ಲರನ್ನೂ ಕಣ್ಣು ಮುಚ್ಚಿ ನಂಬಿಸ್ತಾ ಇದೆ. ಅಂಶ್ ಪುನರ್ವಿನ ಹಿಡಿದು, ಏನಾಗಿಲ್ಲ ಅಲ್ವಾ ಪುಟ್ಟ, ಇದಕ್ಕೆ ನಿನ್ನ ಹೊರಗೆ ಕರ್ಕೊಂಡು ಬರಬಾರ್ದು ಹೇಳೋದು ಅಂತ ಪ್ರಶಂಸಾ ಮುಖ ನೋಡಿ ಹೇಳ್ತಾನೆ. ಪ್ರಶಂಸಾ ತಲೆ ತಗ್ಗಿಸಿ ನಿಲ್ತಾಳೆ. ಆಗ ಅಲ್ಲಿದ್ದವರು ಹೇಳ್ತಾರೆ, ಯಾಕೆ ಅವಳಿಗೆ ಬೈತೀರಾ? ಆ ಹುಡುಗಿ ನಿಮ್ಮ ಗುಣ ಕಾಪಾಡಿದ್ದಾಳೆ. ಅವಳು ಹಿಡಿತಿರ್ಲಿಲ್ಲ ಅಂದಿದ್ರೆ ಆ ಮಗು ಕೆಳಗೆ ಜಾರಿ ಬೀಳ್ತಾ ಇತ್ತು ಹೇಳ್ತಾರೆ. ನೋ ಹೇಳಿ ಪುನರ್ವಿನ ತಬ್ಬಿಕೊಳ್ತಾನೆ. ಪುನರ್ವಿ ಹೇಳ್ತಾಳೆ, ಏನಾಗಿಲ್ಲ ಪಪ್ಪ, ಹಂಸ ಇದ್ರೆ ನನಗೆ ಏನೂ ಆಗಲ್ಲ ಹೇಳ್ತಾಳೆ. ಯಾವಾಗಲೂ ಒಬ್ರನ್ನ ನಂಬಿ ಇರಬಾರದು ಪುಟ್ಟ, ನಮ್ಮ ಹುಷಾರಲ್ಲಿ ನಾವು ಇರಬೇಕು ಹೇಳ್ತಾನೆ. ಪ್ರಶಂಸಾ ಬೇಜಾರು ಮಾಡ್ಕೊಳ್ತಾಳೆ. ಬನ್ನಿ ಪೂಜೆ ಮುಗಿಸಿ ಬೇಗ ಹೋಗೋಣ ಹೇಳಿ ಹೋಗ್ತಾರೆ. ಮನೆಗೆ ಹಿಂದಿರುಗಿದ ಮೇಲೆ ಸುಮಾರವರು ಮತ್ತು ಗೌತಮ್ ಅವರು ಪ್ರಶಂಸಳನ್ನು ಹೊಗಳಲು ಶುರು ಮಾಡಿದರು. ಗೌತಮ್ ಅವರು, ನೋಡು ಶಶಿ, ಇವಳಿಗೆ ನಮ್ಮ ಮನೆಯ ದೇವರು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಪುನರ್ವಿಗೆ ಅಮ್ಮನ ಕಾಳಜಿ ಕೊಡ್ತಾಳೆ. ಸುಮಾರವರು, ನಿಜ ಶಶಿ, ನಾವು ಅವಳನ್ನು ತಪ್ಪಾಗಿ ನೋಡಿದ್ವು ಅನ್ಸುತ್ತೆ. ಶಶಿ ಅವರು ಹೊರಗೆ ನಗುತ್ತಾ, ಹೌದು, ಮನಸ್ಸಿನಲ್ಲಿ ನಿನ್ನ ಮೇಲೆ ಇನ್ನೂ ಯುದ್ಧ ಮುಗಿದಿಲ್ಲ ಪ್ರಶಂಸಾ. ನಿನ್ನನ್ನು ಸೊಸೆ ಅಂತ ಯಾರೂ ಒಪ್ಪಿಕೊಳ್ಳೋದೇ ಇಲ್ಲ. ನೀನು ಈ ಮನೆಯಲ್ಲಿ ಕೇವಲ ಕೆಲಸದವಳ ಹಾಗೆ ಇರಬೇಕು. ನನ್ನ ಮಾತೆ ಈ ಮನೆಯ ನಿಯಮ. ಮನಸ್ಸಿನಲ್ಲಿ ಇನ್ನೂ ಪ್ಲಾನ್ ರೂಪಿಸಲು ಶುರು ಮಾಡಿದರು. ರಾತ್ರಿ ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿದ್ದಾಗ ಶಶಿ ಅವರು ಒಬ್ಬರೇ ಕುಳಿತುಕೊಂಡಿದ್ದರು. ಅವರ ಕಣ್ಣುಗಳಲ್ಲಿ ಬೇಸರ, ಸೋಲಿನ ನೆರಳು. ಶಶಿ ಅವರು ಮನಸ್ಸಿನಲ್ಲಿ, ಇವಳನ್ನೊಂದು ಸಲ ಕೆಳಕ್ಕೆ ತಳ್ಳೋಕೆ ಹೊರಟ್ರೆ 10 ಸಲ ಮೇಲೆ ಕೇಳ್ಕೊಳ್ತಾಳೆ. ಎಲ್ಲರೂ ಇವಳ ಒಳ್ಳೆತನದ ಮಾತೇ ಆಡ್ತಿದ್ದಾರೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಫಲ ಸಿಗ್ತಿಲ್ಲ. ಇದು ನಿಲ್ಲಿಸಬೇಕು. ಒಂದು ದೊಡ್ಡ ದಾವೆ ಹಾಕಬೇಕು. ಇದರಿಂದ ಅವಳ ಮೇಲೆ ಶಂಕೆ ಹುಟ್ಟಬೇಕು. ಅದೇ ಅವಳಿಗೆ ನಿಜವಾದ ಸೋಲು. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ. ಪಲ್ಲವಿ ಒಳಗೆ ಬಂದಳು. ಪಲ್ಲವಿ ಕೇಳ್ತಾಳೆ, ಅತ್ತೆ ನಿದ್ದೆ ಬರಲಿಲ್ವಾ? ಶಶಿ ಅವರು ನಗು ತಂದುಕೊಂಡು, ಇಲ್ಲ ಮಗಳೇ, ಸ್ವಲ್ಪ ತಲೆನೋವು. ನೀನೇಕೆ ಇಷ್ಟು ಹೊತ್ತಲ್ಲಿ ಬಂದಿದ್ದೀಯಾ? ಪಲ್ಲವಿ, ನನಗೂ ನಿದ್ದೆ ಬರ್ತಿಲ್ಲ. ಅತ್ತೆ, ಇವತ್ತು ಪ್ರಶಂಸೆ ಮಾಡಿದ ಕೆಲಸ ನೋಡಿದ್ರಾ? ಎಷ್ಟು ತಕ್ಷಣ ಬುದ್ಧಿ ಬಳಸಿ ಪುನರ್ವಿನ ಕಾಪಾಡಿದಳು. ನನಗೆ ಬಹಳ ಇಷ್ಟ ಆಯಿತು. ಶಶಿ ಅವರ ಮುಖ ಇನ್ನೂ ಗಾಢವಾಗಿ ಬಿಟ್ಟಿತು. ಆದರೆ ಹೊರಗೆ ಕೃತಕ ನಗು. ಶಶಿ ಅವರು ಹೇಳ್ತಾರೆ, ಹೌದು, ಒಳ್ಳೆಯದಾಗಿಯೇ ಕಂಡಿತು. ಆದರೆ ಅಷ್ಟು ಹೊಗಳೋಕೆ ಕಾರಣವಿಲ್ಲ. ನೆನಪಿಡು ಪಲ್ಲವಿ, ಕೆಲವೊಮ್ಮೆ ಜನರು ತಮ್ಮ ಒಳ್ಳೆತನದ ಮುಖವಾಡ ಹಾಕಿಕೊಂಡಿರ್ತಾರೆ. ನಿಜವಾದ ಬಣ್ಣ ತೋರೋದು ಸಮಯದ ಮೇಲೆ ಅವಲಂಬಿತ. ಪಲ್ಲವಿ ಯೋಚನೆಯಲ್ಲಿ ಮುಳುಗಿ
ಆದ್ರೂ ನನಗೆ ಅನ್ಸುತ್ತೆ ಅವಳು ಹೃದಯದಿಂದ ಒಳ್ಳೆಯವಳೆ. ಪಲ್ಲವಿ ಹೊರಟ ಬಳಿಕ ಶಶಿ ಅವರು ಬಾಗಿಲು ಮುಚ್ಚಿ ತಮ್ಮ ಮನಸ್ಸಿನಲ್ಲಿ, ನಾನು ನಾಳೆ ಹೊಸ ಆಟ ಆಡ್ತೀನಿ. ಈ ಬಾರಿ ಪ್ರಶಂಸಾ ಒಳ್ಳೆತನವೇ ಅವಳಿಗೆ ಶಾಪ ಆಗ್ಬೇಕು. ಮನೆಗೆಲ್ಲ ಅನುಮಾನ ಬೀಜ ಬಿತ್ತು ಸಮಯ ಬಂತು. ಎಲ್ಲರೂ ಅವಳನ್ನು ನಂಬ್ತಿದ್ದಾರೆ. ಆದರೆ ನಾನು ಸಣ್ಣ ಸಣ್ಣ ಸಂದೇಹ ಹುಟ್ಟಿಸ್ತೀನಿ. ಪಲ್ಲವಿ, ಅಂಶ್, ಅತ್ತಿಗೆಗೆ ಯಾರಿಗಾದರೂ ಅವಳ ಬಗ್ಗೆ ಅನುಮಾನ ಬಂದ್ರೆ ಸಾಕು, ಈ ಮನೆಯ ನೆಲವೇ ಅವಳ ಕಾಲಿನ ಕೆಳಗಿಂದ ಜಾರಿ ಬೀಳ್ತದೆ. ಅವರು ಹಾಸಿಗೆಯ ಮೇಲೆ ಬಿದ್ದುಕೊಂಡರು. ಆದರೆ ಅವರ ನಿದ್ರೆ ಕೇವಲ ಕಣ್ಣು ಮುಚ್ಚಿಸಿತ್ತು. ಮನಸ್ಸು ಮಾತ್ರ ಹೊಸ ದಾರಿಯನ್ನು ತಯಾರು ಮಾಡ್ತಾ ಹೋಯಿತು. ಮುಂದಿನ ಬೆಳಿಗ್ಗೆ ಹಾಲ್ನಲ್ಲಿ ಪ್ರಶಂಸಾ ಪುನರ್ವಿಗೆ ತಿನ್ನಿಸ್ತಾ ನಗುತ್ತಿರೋದನ್ನು ನೋಡಿ ಶಶಿ ಅವರು ಚಹಾ ಕುಡಿಯುತ್ತಾ ತುಟಿಯ ತುದಿಯಲ್ಲಿ ಕುತಂತ್ರದ ನಗು ತಂದುಕೊಂಡರು. ಇವತ್ತು ಪ್ರಾರಂಭ ಪ್ರಶಂಸಾ, ನಿನ್ನ ಕಷ್ಟದ ದಿನಗಳು. ಹಾಲ್ನಲ್ಲಿ ಎಲ್ಲರೂ ಸೇರಿಕೊಂಡು ಚಹಾ ಕುಡಿದು ಮಾತನಾಡುತ್ತಿದ್ದರು. ಪುನರ್ವಿ ಪ್ರಶಂಸಾ ಹತ್ತಿರ ಕುಳಿತುಕೊಂಡು ನಗುತ್ತಾ ಇದ್ದಳು. ಶಶಿ ಅವರು ಕಪ್ ಕೈಯಲ್ಲಿ ಹಿಡಿದುಕೊಂಡೇ ಎಲ್ಲರನ್ನೂ ಗಮನಿಸುತ್ತಿದ್ದರು. ತನ್ನ ಕಣ್ಣಲ್ಲಿ ಕುತಂತ್ರದ ಕಿರಣ ಮೂಡಿತು. ಶಶಿ ಅವರು ಮನಸ್ಸಿನಲ್ಲಿ, ಇಂದು ಮೊದಲ ಬೀಜ ಬಿತ್ತೋ ದಿನ. ಸಣ್ಣ ಮಾತೆ ಸಾಕು ಜನರ ಮನಸ್ಸು ಗಾಬರಿಗೊಳಿಸೋಕೆ. ಅಷ್ಟರಲ್ಲಿ ಪಲ್ಲವಿ ಅಡಿಗೆ ಮನೆಗೆ ಹೋಗಿ ಹಾಲು ತರಲು ಹೊರಟಳು. ಹಾಲಿನ ಪಾತ್ರೆ ಹಿಡಿದು ಬರ್ತಿರೋದನ್ನ ನೋಡಿದ ಶಶಿ ಅವರು ಹಠಾತ್ ಗಂಭೀರವಾಗಿ, ಪಲ್ಲವಿ, ನಿನ್ನೆ ರಾತ್ರಿ ಫ್ರಿಡ್ಜ್ ಡೋರ್ ಅರ್ಧ ತೆರೆದೇ ಇತ್ತು. ಯಾರು ಸರಿಯಾಗಿ ಮುಚ್ಚಲಿಲ್ಲ. ಹಾಲು ತರಕಾರಿ ಹಾಳಾಗ್ತವೆ. ಅತ್ತಿಗೆ, ನೀವೇನಾದ್ರೂ ನೋಡಿದ್ದೀರಾ? ಸುಮಾರವರು, ನಾನು ನೋಡಲಿಲ್ಲ. ಆಮೇಲೆ ಹಾಲ್ ಲೈಟ್ ಕೂಡ ಆಫ್ ಆಗಿರಲಿಲ್ಲ. ಹೊಸದಾಗಿ ಮನೆಗೆ ಬಂದವಳು ಸ್ವಲ್ಪ ಜವಾಬ್ದಾರಿ ತೋರಿಸ್ಬೇಕಲ್ವಾ? ಅವರು ಪ್ರಶಂಸಾ ಕಡೆ ಕಣ್ಣೆಸೆದರು. ಪ್ರಶಂಸಾ ಬೆಚ್ಚಿ ಬಿದ್ದು, ನಾನು ನೋಡಲಿಲ್ಲ ಅತ್ತೆ. ಫ್ರಿಡ್ಜ್ ನಾನು ತೆಗ್ದಿರಲಿಲ್ಲ. ಶಶಿ ಅವರು ನಸುನಗುತ್ತಾ, ನಾನೇನು ಖಚಿತವಾಗಿ ಹೇಳ್ತಿಲ್ಲ. ಆದರೆ ಇಂಥ ತಪ್ಪುಗಳು ಆಗಬಾರ್ದು. ಪುನರ್ವಿ ಇದ್ದಾಳಲ್ಲ, ಎಷ್ಟು ಕಾಳಜಿ ಬೇಕು. ಅಮ್ಮನ ಹೃದಯ ಇದ್ದರೆ ಸಾಕಾಗಲ್ಲ, ಜವಾಬ್ದಾರಿಯೂ ಇರಬೇಕು. ಅಂಶ್ ಕಪ್ ಕೆಳಗಿಟ್ಟು ಗಂಭೀರವಾಗಿ, ಅತ್ತೆ, ಒಂದು ದಿನ ಫ್ರಿಡ್ಜ್ ಡೋರ್ ಮುಚ್ಚದೇ ಇದ್ದರೆ ಏನೂ ಆಗಲ್ಲ. ಸುಮ್ಮನೆ ಯಾಕೆ ಆ ವಿಷಯ ಈಗ ಚರ್ಚೆ ಮಾಡೋದು? ಪಲ್ಲವಿ ಮಧ್ಯೆ ಮಾತಾಡಿದಳು. ಹೌದು ಅತ್ತೆ, ನಾನು ನಿನ್ನೆ ರಾತ್ರಿ ಫ್ರಿಡ್ಜ್ನಿಂದ ಹಾಲು ತೆಗೆದಿದ್ದೆ. ಬಹುಶಃ ನಾನೇ ಸರಿಯಾಗಿ ಮುಚ್ಚಿರಲಿಕ್ಕಿಲ್ಲ. ಅದನ್ನು ಪ್ರಶಂಸಾ ಮೇಲೆ ಹಾಕಬೇಡಿ. ಶಶಿ ಅವರ ಕಣ್ಣು ಕೆಂಪಾಗಿ ಬಿಟ್ಟಿತು. ಆದರೆ ಮುಖದಲ್ಲಿ ನಗು ತಂದು, ಅಯ್ಯೋ, ನಾನು ಕೇವಲ ಎಚ್ಚರಿಕೆ ಹೇಳಿದೆ. ಪಲ್ಲವಿ ಪ್ರಶಂಸಳ ಕಡೆ ತಿರುಗಿ ಮೃದುವಾಗಿ, ಇವಳನ್ನು ಬೇಜಾರು ಮಾಡಬೇಡಿ. ಅವಳು ನಮ್ಮ ಮನಸ್ಸು ಗೆದ್ದಿದ್ದಾಳೆ. ಪ್ರಶಂಸಾ ತಲೆ ತಗ್ಗಿಸಿಕೊಂಡು ನಿಂತಿದ್ದಳು. ಅವಳ ಹೃದಯದಲ್ಲಿ ನೋವು ಹುಟ್ಟಿತು. ಯಾವ ತಪ್ಪು ಮಾಡಿದ್ರೂ ನನಗೇ ಹೊಣೆ ಹಾಕ್ತಾರೆ. ನನಗೆ ತಲೆ ಎತ್ತಿ ನಿಲ್ಲೋ ಹಕ್ಕೇ ಇಲ್ಲವೋ ಏನೋ. ಶಶಿ ಅವರು ಒಂದೇ ಅನುಮಾನಕ್ಕೆ ಬೆಂಕಿ ಹೊತ್ತಿಸಿದ್ರೆ ನಂತರ ನನ್ನ ಮಾತೆ ಸತ್ಯ ಅನಿಸಿಕೊಳ್ಳುತ್ತದೆ ಎಂದು ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.